ಇಷ್ಟು ದಿನ ವಿಶೇಷ ದಿನಗಳಲ್ಲಿ ಮಾತ್ರ ಬಣ್ಣ ಬಣ್ಣದ ದೀಪಾಲಂಕಾರದಿಂದ ಕಂಗೊಳಿಸ್ತಾ ಇರುವಂತಹ ವಿಧಾನಸೌಧ ಇನ್ನು ಮುಂದೆ ಪ್ರತಿ ವೀಕೆಂಡ್ ಕೂಡ ಜಗಮಗಿಸಲಿದೆ. ನಮ್ಮ ಹೆಮ್ಮೆಯ ಶಕ್ತಿ ಸೌಧಕ್ಕೆ ಮತ್ತಷ್ಟು ಮೆರುಗು ತರುವ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿದ್ದು, ಇನ್ನು ಮುಂದೆ ವಿಧಾನಸೌಧ ನೋಡಲು ಕಣ್ಣೆರಡು ಸಾಲದು. ಫುಲ್ ಕಲರ್ ಬಣ್ಣ ಬಣ್ಣದ ಲೈಟಿಂಗ್, ಶಕ್ತಿ ಸೌಧಕ್ಕೆ ಬಣ್ಣಗಳ ಚಿತ್ತಾರ. ನೋಡಿ ಹೇಗೆ ನಮ್ಮ ಹೆಮ್ಮೆಯ ವಿಧಾನಸೌಧ ರಾರಾಜಿಸುತ್ತಿದೆ ಅಂತ. ವಿಧಾನಸೌಧ ಈಗ ಮತ್ತಷ್ಟು ಜಗಮಗ. ಶಕ್ತಿ ಸೌಧಕ್ಕೆ ಶಾಶ್ವತ ವಿದ್ಯುತ್ ದೀಪಾಲಂಕಾರ. ಹೌದು, ವಿಧಾನಸೌಧ ಇನ್ನು ಮುಂದೆ ಜಗಮಗಿಸಲಿದೆ. ಶಾಶ್ವತ ವರ್ಣರಂಜಿತ ದೀಪಾಲಂಕಾರದೊಂದಿಗೆ ರಾಜ್ಯದ ಶಕ್ತಿ ಸೌಧ ಮಿಂಚಲಿದೆ. ಯಾಕಂದ್ರೆ ಸರ್ಕಾರ ರಾಜ್ಯದ ಶಕ್ತಿ ಸೌಧ ವಿಧಾನಸೌಧಕ್ಕೆ ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಾಶ್ವತ ವರ್ಣರಂಜಿತ ದೀಪಾಲಂಕಾರ ಮಾಡಿದೆ. ಸಿಎಂ ಸಿದ್ದರಾಮಯ್ಯನವರು ನೂತನ ನಿತ್ಯ ದೀಪಾಲಂಕಾರವನ್ನ ಲೋಕಾರ್ಪಣೆಗೊಳಿಸಿದ್ರು. ಈ ವೇಳೆ ಸ್ಪೀಕರ್ ಯುಟಿ ಖಾದರ್, ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ ಎಚ್ಕೆ ಪಾಟೀಲ್, ಸಿಎಸ್ ಶಾಲಿನಿ ರಜನಿ ಸೇರಿ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. ಯಾವಾಗ ರಾಷ್ಟ್ರೀಯ ಹಬ್ಬದ ದಿನಗಳಲ್ಲಿ ಮಾತ್ರ ವಿದ್ಯುತ್ ನಾವು ವಿದ್ಯುತ್ ಅಲಂಕಾರವನ್ನು ಮಾಡ್ತಾ ಇದ್ದೀವಿ. ಆದರೆ ಇವತ್ತು ಶಾಶ್ವತವಾಗಿ ಸಾರ್ವಜನಿಕರಿಗೆ ಯಾವಾಗಲೂ ಕೂಡ ನೋಡ್ಲಿಕ್ಕೆ ಸಿಗ್ತಕ್ಕಂಥ ರೀತಿಯಲ್ಲಿ ವಿಧಾನಸೌಧದ ಒಂದು ಶಾಶ್ವತ ದೀಪಾಲಂಕಾರವನ್ನ ಮಾನ್ಯ ಖಾದರ್ ಅವರು ಮಾಡಿದ್ದಾರೆ. ಪ್ರತಿ ಶನಿವಾರ ಹಾಗೂ ಭಾನುವಾರ ಸಂಜೆ 6:30ರಿಂದ 10 ಗಂಟೆಯವರೆಗೆ ವರ್ಣರಂಜಿತ ದೀಪಾಲಂಕಾರವನ್ನ ಉರಿಸಲಾಗುವುದು. ಇದರ ಜೊತೆಗೆ ಸ್ವಾತಂತ್ರ್ಯ ದಿನಾಚರಣೆ, ಮಹಾತ್ಮ ಗಾಂಧಿ ಜಯಂತಿ, ಗಣರಾಜ್ಯೋತ್ಸವ ಸೇರಿದಂತೆ ವಿಶೇಷ ಸಂದರ್ಭಗಳಲ್ಲಿ ದೀಪಗಳನ್ನು ಉರಿಸಲಾಗುವುದು. ಇನ್ನು ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 7 ಗಂಟೆಯವರೆಗೆ ಸಾರ್ವಜನಿಕರಿಗೆ ವಿಧಾನಸೌಧ ಪ್ರವೇಶಕ್ಕೂ ಕೂಡ ಅವಕಾಶ ನೀಡಲು ಚಿಂತಿಸಲಾಗುತ್ತಿದೆಯಂತೆ. ಇದೊಂದು ಅತ್ಯಂತ ಪಾವಿತ್ರತೆಯ ರಾಮನವಮಿ ದಿನಾಚರಣೆ ಕೂಡ. ಅದರ ಜೊತೆಯಲ್ಲಿ ಇವತ್ತು ವಿಧಾನಸೌಧದ ಶಾಶ್ವತ ವಿದ್ಯುತ್ ಅಲಂಕಾರಕ್ಕೆ ಸಂಬಂಧಿಸಿದಂತಹ ಚಾಲನೆ ಕೊಡುವಂತ ಕೂಡ ಒಂದು ಅತ್ಯಂತ ಪ್ರಜಾಪ್ರಭುತ್ವದ ಮಹತ್ವದ ದಿನವಾಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಬಹುಶಃ ಅತ್ಯಂತ ಭವ್ಯವಾದ ವಿಧಾನಸೌಧ ಬರೀ ನಮ್ಮ ಕರ್ನಾಟಕದ ನಮ್ಮ ರಾಜ್ಯದ ಮಾತ್ರ ಅಲ್ಲ, ನೀವು ರಾಷ್ಟ್ರದ ಉದ್ದಗಲು ಹೋದರೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲಿಯಾದರೂ ಕೂಡ ಒಂದು ಅತ್ಯುತ್ತಮವಾದ ಒಂದು ಮಾದರಿಯಾದ ಒಂದು ಅತ್ಯಂತ ಸೌಂದರ್ಯದ ಒಂದು ಆಡಳಿತ ವ್ಯವಸ್ಥೆ ಸೌಧ ಇದ್ರೆ ಅದು ಕರ್ನಾಟಕದ ವಿಧಾನಸೌಧ ಅಂತ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ನಾವು ಇವತ್ತು ಬಯಸ್ತೇವೆ. ವರ್ಣರಂಜಿತ ದೀಪಗಳಿಂದ ವಿಧಾನಸೌಧ ಕಂಗೊಳಿಸುತ್ತಿದ್ದು, ಈ ಬಣ್ಣಗಳ ಸೊಬಗನ್ನ ಕಣ್ತುಂಬಿಕೊಳ್ಳಲು 2 ಕಣ್ಣುಗಳು ಸಾಲದು ಎನ್ನುವಂತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇಷ್ಟು ದಿನ ವಿಶೇಷ ದಿನಗಳಲ್ಲಿ ಮಾತ್ರ ಬಣ್ಣ ಬಣ್ಣದ ದೀಪಾಲಂಕಾರದಿಂದ ಕಂಗೊಳಿಸ್ತಾ ಇರುವಂತಹ ವಿಧಾನಸೌಧ ಇನ್ನು ಮುಂದೆ ಪ್ರತಿ ವೀಕೆಂಡ್ ಕೂಡ ಜಗಮಗಿಸಲಿದೆ. ನಮ್ಮ ಹೆಮ್ಮೆಯ ಶಕ್ತಿ ಸೌಧಕ್ಕೆ ಮತ್ತಷ್ಟು ಮೆರುಗು ತರುವ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿದ್ದು, ಇನ್ನು ಮುಂದೆ ವಿಧಾನಸೌಧ ನೋಡಲು ಕಣ್ಣೆರಡು ಸಾಲದು. ಫುಲ್ ಕಲರ್ ಬಣ್ಣ ಬಣ್ಣದ ಲೈಟಿಂಗ್, ಶಕ್ತಿ ಸೌಧಕ್ಕೆ ಬಣ್ಣಗಳ ಚಿತ್ತಾರ. ನೋಡಿ ಹೇಗೆ ನಮ್ಮ ಹೆಮ್ಮೆಯ ವಿಧಾನಸೌಧ ರಾರಾಜಿಸುತ್ತಿದೆ ಅಂತ. ವಿಧಾನಸೌಧ ಈಗ ಮತ್ತಷ್ಟು ಜಗಮಗ. ಶಕ್ತಿ ಸೌಧಕ್ಕೆ ಶಾಶ್ವತ ವಿದ್ಯುತ್ ದೀಪಾಲಂಕಾರ. ಹೌದು, ವಿಧಾನಸೌಧ ಇನ್ನು ಮುಂದೆ ಜಗಮಗಿಸಲಿದೆ. ಶಾಶ್ವತ ವರ್ಣರಂಜಿತ ದೀಪಾಲಂಕಾರದೊಂದಿಗೆ ರಾಜ್ಯದ ಶಕ್ತಿ ಸೌಧ ಮಿಂಚಲಿದೆ. ಯಾಕಂದ್ರೆ ಸರ್ಕಾರ ರಾಜ್ಯದ ಶಕ್ತಿ ಸೌಧ ವಿಧಾನಸೌಧಕ್ಕೆ ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಾಶ್ವತ ವರ್ಣರಂಜಿತ ದೀಪಾಲಂಕಾರ ಮಾಡಿದೆ. ಸಿಎಂ ಸಿದ್ದರಾಮಯ್ಯನವರು ನೂತನ ನಿತ್ಯ ದೀಪಾಲಂಕಾರವನ್ನ ಲೋಕಾರ್ಪಣೆಗೊಳಿಸಿದ್ರು. ಈ ವೇಳೆ ಸ್ಪೀಕರ್ ಯುಟಿ ಖಾದರ್, ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ ಎಚ್ಕೆ ಪಾಟೀಲ್, ಸಿಎಸ್ ಶಾಲಿನಿ ರಜನಿ ಸೇರಿ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. ಯಾವಾಗ ರಾಷ್ಟ್ರೀಯ ಹಬ್ಬದ ದಿನಗಳಲ್ಲಿ ಮಾತ್ರ ವಿದ್ಯುತ್ ನಾವು ವಿದ್ಯುತ್ ಅಲಂಕಾರವನ್ನು ಮಾಡ್ತಾ ಇದ್ದೀವಿ. ಆದರೆ ಇವತ್ತು ಶಾಶ್ವತವಾಗಿ ಸಾರ್ವಜನಿಕರಿಗೆ ಯಾವಾಗಲೂ ಕೂಡ ನೋಡ್ಲಿಕ್ಕೆ ಸಿಗ್ತಕ್ಕಂಥ ರೀತಿಯಲ್ಲಿ ವಿಧಾನಸೌಧದ ಒಂದು ಶಾಶ್ವತ ದೀಪಾಲಂಕಾರವನ್ನ ಮಾನ್ಯ ಖಾದರ್ ಅವರು ಮಾಡಿದ್ದಾರೆ.
ಪ್ರತಿ ಶನಿವಾರ ಹಾಗೂ ಭಾನುವಾರ ಸಂಜೆ 6:30ರಿಂದ 10 ಗಂಟೆಯವರೆಗೆ ವರ್ಣರಂಜಿತ ದೀಪಾಲಂಕಾರವನ್ನ ಉರಿಸಲಾಗುವುದು. ಇದರ ಜೊತೆಗೆ ಸ್ವಾತಂತ್ರ್ಯ ದಿನಾಚರಣೆ, ಮಹಾತ್ಮ ಗಾಂಧಿ ಜಯಂತಿ, ಗಣರಾಜ್ಯೋತ್ಸವ ಸೇರಿದಂತೆ ವಿಶೇಷ ಸಂದರ್ಭಗಳಲ್ಲಿ ದೀಪಗಳನ್ನು ಉರಿಸಲಾಗುವುದು. ಇನ್ನು ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 7 ಗಂಟೆಯವರೆಗೆ ಸಾರ್ವಜನಿಕರಿಗೆ ವಿಧಾನಸೌಧ ಪ್ರವೇಶಕ್ಕೂ ಕೂಡ ಅವಕಾಶ ನೀಡಲು ಚಿಂತಿಸಲಾಗುತ್ತಿದೆ ಅಂತೆ. ಇದೊಂದು ಅತ್ಯಂತ ಪಾವಿತ್ರತೆಯ ರಾಮನವಮಿಯ ದಿನಾಚರಣೆ ಕೂಡ. ಅದರ ಜೊತೆಯಲ್ಲಿ ಇವತ್ತು ವಿಧಾನಸೌಧದ ಶಾಶ್ವತ ವಿದ್ಯುತ್ ಅಲಂಕಾರಕ್ಕೆ ಸಂಬಂಧಿಸಿದಂತಹ ಚಾಲನೆ ಕೊಡುವಂತ ಕೂಡ ಒಂದು ಅತ್ಯಂತ ಪ್ರಜಾಪ್ರಭುತ್ವದ ಮಹತ್ವದ ದಿನವಾಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತು ಬಹುಶಃ ಅತ್ಯಂತ ಭವ್ಯವಾದ ವಿಧಾನಸೌಧ ಬರೀ ನಮ್ಮ ಕರ್ನಾಟಕದ ನಮ್ಮ ರಾಜ್ಯದ ಮಾತ್ರ ಅಲ್ಲ, ನೀವು ರಾಷ್ಟ್ರದ ಉದ್ದಗಲು ಹೋದರೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲಿಯಾದರೂ ಕೂಡ ಒಂದು ಅತ್ಯುತ್ತಮವಾದ ಒಂದು ಮಾದರಿಯಾದ ಒಂದು ಅತ್ಯಂತ ಸೌಂದರ್ಯದ ಒಂದು ಆಡಳಿತ ವ್ಯವಸ್ಥೆ ಸೌಧ ಇದ್ರೆ ಅದು ಕರ್ನಾಟಕದ ವಿಧಾನಸೌಧ ಅಂತ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ನಾವು ಇವತ್ತು ಬಯಸ್ತೇವೆ. ವರ್ಣರಂಜಿತ ದೀಪಗಳಿಂದ ವಿಧಾನಸೌಧ ಕಂಗೊಳಿಸುತ್ತಿದ್ದು, ಈ ಬಣ್ಣಗಳ ಸೊಬಗನ್ನ ಕಣ್ತುಂಬಿಕೊಳ್ಳಲು 2 ಕಣ್ಣುಗಳು ಸಾಲದು ಎನ್ನುವಂತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಇಷ್ಟು ದಿನ ವಿಶೇಷ ದಿನಗಳಲ್ಲಿ ಮಾತ್ರ ಬಣ್ಣ ಬಣ್ಣದ ದೀಪಾಲಂಕಾರದಿಂದ ಕಂಗೊಳಿಸ್ತಾ ಇರುವಂತಹ ವಿಧಾನಸೌಧ ಇನ್ನು ಮುಂದೆ ಪ್ರತಿ ವೀಕೆಂಡ್ ಕೂಡ ಜಗಮಗಿಸಲಿದೆ. ನಮ್ಮ ಹೆಮ್ಮೆಯ ಶಕ್ತಿಸೌಧಕ್ಕೆ ಮತ್ತಷ್ಟು ಮೆರುಗು ತರುವ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಿದ್ದು, ಇನ್ನು ಮುಂದೆ ವಿಧಾನಸೌಧ ನೋಡಲು ಕಣ್ಣೆರಡು ಸಾಲದು. ಫುಲ್ ಕಲರ್ ಬಣ್ಣ ಬಣ್ಣದ ಲೈಟಿಂಗ್, ಶಕ್ತಿ ಸೌಧಕ್ಕೆ ಬಣ್ಣಗಳ ಚಿತ್ತಾರ. ನೋಡಿ ಹೇಗೆ ನಮ್ಮ ಹೆಮ್ಮೆಯ ವಿಧಾನಸೌಧ ರಾರಾಜಿಸುತ್ತಿದೆ ಅಂತ. ವಿಧಾನಸೌಧ ಈಗ ಮತ್ತಷ್ಟು ಜಗಮಗ. ಶಕ್ತಿ ಸೌಧಕ್ಕೆ ಶಾಶ್ವತ ವಿದ್ಯುತ್ ದೀಪಾಲಂಕಾರ. ಹೌದು, ವಿಧಾನಸೌಧ ಇನ್ನು ಮುಂದೆ ಜಗಮಗಿಸಲಿದೆ. ಶಾಶ್ವತ ವರ್ಣರಂಜಿತ ದೀಪಾಲಂಕಾರದೊಂದಿಗೆ ರಾಜ್ಯದ ಶಕ್ತಿಸೌಧ ಮಿಂಚಲಿದೆ. ಯಾಕಂದ್ರೆ ಸರ್ಕಾರ ರಾಜ್ಯದ ಶಕ್ತಿಸೌಧ ವಿಧಾನಸೌಧಕ್ಕೆ ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಾಶ್ವತ ವರ್ಣರಂಜಿತ ದೀಪಾಲಂಕಾರ ಮಾಡಿದೆ. ಸಿಎಂ ಸಿದ್ದರಾಮಯ್ಯನವರು ನೂತನ ನಿತ್ಯ ದೀಪಾಲಂಕಾರವನ್ನ ಲೋಕಾರ್ಪಣೆಗೊಳಿಸಿದ್ರು. ಈ ವೇಳೆ ಸ್ಪೀಕರ್ ಯುಟಿ ಖಾದರ್, ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ ಎಚ್ಕೆ ಪಾಟೀಲ್, ಸಿಎಸ್ ಶಾಲಿನಿ ರಜನಿ ಸೇರಿ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು. ಯಾವಾಗ ರಾಷ್ಟ್ರೀಯ ಹಬ್ಬದ ದಿನಗಳಲ್ಲಿ ಮಾತ್ರ ವಿದ್ಯುತ್ತನ್ನು ನಾವು ವಿದ್ಯುತ್ ಅಲಂಕಾರವನ್ನು ಮಾಡ್ತಾ ಇದ್ದೀವಿ. ಆದರೆ ಇವತ್ತು ಶಾಶ್ವತವಾಗಿ ಸಾರ್ವಜನಿಕರಿಗೆ ಯಾವಾಗಲೂ ಕೂಡ ನೋಡಲಿಕ್ಕೆ ಸಿಗ್ತಕ್ಕಂಥ ರೀತಿಯಲ್ಲಿ ವಿಧಾನಸೌಧದ ಒಂದು ಶಾಶ್ವತ ದೀಪಾಲಂಕಾರವನ್ನ ಮಾನ್ಯ ಖಾದರ್ ಅವರು ಮಾಡಿದ್ದಾರೆ. ಪ್ರತಿ ಶನಿವಾರ ಹಾಗೂ ಭಾನುವಾರ ಸಂಜೆ 6:30ರಿಂದ 10 ಗಂಟೆಯವರೆಗೆ ವರ್ಣರಂಜಿತ ದೀಪಾಲಂಕಾರವನ್ನ ಉರಿಸಲಾಗುವುದು. ಇದರ ಜೊತೆಗೆ ಸ್ವಾತಂತ್ರ್ಯ ದಿನಾಚರಣೆ, ಮಹಾತ್ಮ ಗಾಂಧಿ ಜಯಂತಿ, ಗಣರಾಜ್ಯೋತ್ಸವ ಸೇರಿದಂತೆ ವಿಶೇಷ ಸಂದರ್ಭಗಳಲ್ಲಿ ದೀಪಗಳನ್ನು ಉರಿಸಲಾಗುವುದು. ಇನ್ನು ಪ್ರತಿ ಭಾನುವಾರ ಸಂಜೆ 4 ಗಂಟೆಯಿಂದ 7 ಗಂಟೆಯವರೆಗೆ ಸಾರ್ವಜನಿಕರಿಗೆ ವಿಧಾನಸೌಧ ಪ್ರವೇಶಕ್ಕೂ ಕೂಡ ಅವಕಾಶ ನೀಡಲು ಚಿಂತಿಸಲಾಗುತ್ತಿದೆ ಅಂತೆ. ಇದೊಂದು ಅತ್ಯಂತ ಪಾವಿತ್ರತೆಯ ರಾಮನವಮಿಯ ದಿನಾಚರಣೆ ಕೂಡ.